ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದೇ ಸ್ಟೆಪ್ನಲ್ಲಿ ಮಾಡಬಹುದಾದ ಟ್ರಿಬಲ್ ಕ್ರೋಚೆಟ್ ಕುಚ್ಚು ಡಿಸೈನನ್ನು ತೋರಿಸ್ತೀನಿ. ಇದು ತುಂಬ ಕ್ಲಾಸಿಯಾಗಿಯೂ ಕಾಣಿಸ್ತದೆ ಹಾಗೂ ಬಿಗಿನರ್ಸ್ ಕೂಡ ತುಂಬ ಸುಲಭವಾಗಿ ಮಾಡಬಹುದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ದಾರವನ್ನು ನಮ್ಮ ಸೆರಗಿಗೆ ಹೇಗೆ ಅಟ್ಯಾಚ್ ಮಾಡೋದು ನೋಡೋಣ. 6 ಸ್ಟ್ರಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೈನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವಾಗೆ ಈ ರೀತಿಯಾಗಿ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ರೆ ಇದು ಅಟ್ಯಾಚ್ ಆಗ್ತದೆ ಪಲ್ಲುಗೆ. ನಾನು ಇದಕ್ಕೆ ಇವತ್ತು ಶುಗರ್ ಬೀಡು ಮತ್ತೊಂದು ನಮ್ಮ ನೀಡಲ್ ನಂಬರ್ 11.07 mm ಯೂಸ್ ಮಾಡ್ತಾ ಇದ್ದೀನಿ. ಹೀಗೆ ಹಾಕ್ಕೊಂಡ್ವಾ ಸಿಂಗಲ್ ಕ್ರೋಶೆ. ಇನ್ನು ಅದರ ಪಕ್ಕದಲ್ಲೇ ಇನ್ನೊಂದು ಸತಿ ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಆಗ ಥ್ರೆಡ್ ಸರಿಯಾಗಿ ಸ್ಟಿಕ್ ಆಗ್ತದೆ. ಕೆಲವರು ಅಂದ್ಕೋತಾರೆ ಟ್ರಿಬಲ್ ಕ್ರೋಶೆ ಅಂದರೆ ತುಂಬಾ ಕಷ್ಟ ಇದೆ, ಬಿಗಿನರ್ಸಿಗೆಲ್ಲ ಮಾಡಲಿಕ್ಕಾಗೋದಿಲ್ಲ ಅಂತ. ಆದರೆ ಈ ಡಿಸೈನ್ ಆ ರೀತಿಯಾಗಿಲ್ಲ, ತುಂಬಾ ಸುಲಭವಾಗಿದೆ. ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ಈಗ 2 ಟೈಮ್ಸ್ ಹಾಕ್ಕೊಂಡ್ವಲ್ಲ, ಇನ್ನೀಗ ಇಲ್ಲಿ ಕುಚ್ಚು ಕಟ್ಟಲಿಕ್ಕೆ ಒಂದು ಆಪ್ಷನ್ ಬಿಟ್ಕೊಳ್ಳುವ. 4 ಚೈನ್ ಹಾಕ್ಕೊಳ್ಳುವ ಕುಚ್ಚು ಕಟ್ಟಲಿಕ್ಕೋಸ್ಕರ. 4 ಚೈನ್ ಹಾಕಿದೆ. ಇಲ್ಲಿ ಎಲ್ಲಿಗೆ ಬರ್ತದೆ ನೋಡಿ, ಎಕ್ಸಾಕ್ಟ್ ಪಾಯಿಂಟಿಗೆ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳುವ. ಬಿಗಿನರ್ಸ್ ಕೂಡ ಸುಲಭವಾಗಿ ಹಾಕ್ಕೊಳ್ಬೋದು ಈ ಡಿಸೈನನ್ನು. ಒಂದು ಸತಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ವಾ ಎಕ್ಸಾಕ್ಟ್ ಪಾಯಿಂಟಿಗೆ. ಇನ್ನು ಇವಾಗ ಅದರ ಪಕ್ಕದಲ್ಲೇ ಇನ್ನೊಂದು ಸತಿ ಸಿಂಗಲ್ ಕ್ರೋಶೆ ಹಾಕಿಕೊಳ್ಬೇಕು. ಅದು ಯಾಕೆ ಅಂತ ಮತ್ತೆ ಹೇಳ್ತೀನಿ ನಾನು. ಈ ಡಿಸೈನಲ್ಲಿ ಎವ್ರಿ ಟೈಮು 2 ಟೈಮ್ಸ್ ಹಾಕ್ಕೊಳ್ಬೇಕು ಕುಚ್ಚು ಆದಮೇಲೆ. ಇನ್ನು ಇವಾಗ 3 ಸತಿ ಚೈನ್ ಸ್ಟಿಚ್ ಹಾಕಿಕೊಳ್ಳುವ. 1 2 3. ಇಲ್ಲಿ ಡಬಲ್ ಕ್ರೋಶೆ ಮಾಡುವವರು ಇಲ್ಲಿ 2 ಚೈನ್ ಸ್ಟಿಚ್ ಹಾಕಿಕೊಳ್ಬೋದು. ಈ ಡಿಸೈನು ಸೀರೆಗೆ ಒಂದು ರೀತಿ ರಾಯಲ್ ಲುಕ್ಕನ್ನು ಕೊಡ್ತದೆ. ತುಂಬ ಸುಲಭವಾಗಿದೆ ಡಿಸೈನ್ ಮಾಡಲಿಕ್ಕೆ. ಇನ್ನೀಗ ಈ ಥ್ರೆಡ್ಡನ್ನು ಮೇಲಕ್ಕೆ ಎಳೆದುಕೊಂಡು 2 ಬೀಡ್ ಇನ್ಸರ್ಟ್ ಮಾಡೋಣ. ಈ ರೀತಿಯಾಗಿ ಹಿಡ್ಕೊಂಡು 2 ಬೀಡನ್ನು ಇನ್ಸರ್ಟ್ ಮಾಡಿಕೊಂಡಿದ್ದೀನಿ. ಇನ್ನಿವಾಗ ಬೀಡ್ ಲಾಕ್ ಹಾಕಿಕೊಳ್ಳುವ. ಬೀಡ್ ಲಾಕ್ ಅಂದರೆ ಒಂದು ಚೈನ್ ಸ್ಟಿಚ್. ಇದು ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲಗೊತ್ತಕ್ಕೆ ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳುವ. ಇನ್ನು ನೆಕ್ಸ್ಟ್ 6 ಚೈನ್ ಸ್ಟಿಚ್ ಹಾಕಿಕೊಳ್ಬೇಕು. 1 2 3 4 5 6. ನಿಮಗೆ ಆರ್ಚು ಇನ್ನೂ ಒಂಚೂರು ಅಗಲ ಜಾಸ್ತಿ ಬೇಕು ಅಂತಂದರೆ ಇಲ್ಲಿ 7 ಚೈನ್ ಸ್ಟಿಚ್ ಕೂಡ ಹಾಕಿಕೊಳ್ಬೋದು. ನನಗೆ 6 ಸಾಕು. ಇನ್ನೀಗ ಈ ಫ್ಯಾಬ್ರಿಕನ್ನು ಬ್ಯಾಕ್ ಸೈಡು ಟರ್ನ್ ಮಾಡ್ಕೊಂಡಿದ್ದೀನಿ ನೋಡಿ. ಬ್ಯಾಕ್ ಸೈಡಿಗೆ ಬಂದಿದ್ದೀವಿ. ಇಲ್ಲಿ ನಾವು 3 ಚೈನ್ ಸ್ಟಿಚ್ ಹಾಕಿದ್ವಲ್ಲ, ಆ ಗ್ಯಾಪಿನೊಳಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಬೇಕು. ಗ್ಯಾಪಿನ ಮಿಡಲಲ್ಲಿ ನೋಡಿ ಈ ರೀತಿಯಾಗಿ. ಗ್ಯಾಪಿನ ಮಿಡಲಲ್ಲಿ ಹಾಕ್ಕೊಂಡು ಗ್ಯಾಪನ್ನು ಲೂಪನ್ನು ಈಚೆ ಸೈಡಿಗೆ ಎಳ್ಕೋಬೇಕು ಈ ರೀತಿಯಾಗಿ. ಆಗ ಇದು ಇಲ್ಲಿ ತುದಿಗೆ ಬರ್ತದೆ ನೋಡಿ ಈ ರೀತಿಯಾಗಿ. ಇನ್ನು 3 ಚೈನ್ ಸ್ಟಿಚ್ ಹಾಕಿಕೊಳ್ಳುವ. ಅದು ಈ ತುದಿಗೆ ಬಂದಿರ್ತದೆ, ನಾವು ಲೂಪನ್ನು ಮೂವ್ ಮಾಡಲಿಕ್ಕೆ ಬರ್ತದೆ. 3 ಚೈನ್ ಸ್ಟಿಚ್ ಹಾಕಿ ಇಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ನಲ್ಲ, ಆ ಗ್ಯಾಪಿನೊಳಗೆ ಈ ಥ್ರೆಡ್ಡನ್ನು ಫಿಕ್ಸ್ ಮಾಡಿಕೊಳ್ಳುವ. 2 ಚೈನ್ ಸ್ಟಿಚ್ಚಿನ 2 ಸಿಂಗಲ್ ಕ್ರೋಶದ ಮಿಡಲಲ್ಲಿ ಈ ರೀತಿಯಾಗಿ. ಇದು ಒಂದು ಕಂಬದಾಗೆ, ಈ 3 ಚೈನ್ ಸ್ಟಿಚ್ ಕೂಡ ಒಂದು ಕಂಬದಾಗೆ ಕನ್ಸಿಡರ್ ಆಗ್ತದೆ. ಫ್ಯಾಬ್ರಿಕನ್ನು ಸೀದಾ ಸೈಡಿಗೆ ತಿರುಗಿಸಿಕೊಂಡು ಇಲ್ಲಿ ಟ್ರಿಬಲ್ ಕ್ರೋಶೆ ಮಾಡಿಕೊಳ್ಬೇಕು. ಇದೊಂದು ಕಂಬ ಆಯಿತಾ. ಒಂದು ಲೂಪ್ ಇದೆಯಾ, 2 ಲೂಪ್ ತಗೊಂಡ್ವಾ. ಈ 6 ಚೈನ್ ಸ್ಟಿಚ್ಚಿನ ಗ್ಯಾಪಿನಲ್ಲಿ ಈ ರೀತಿಯಾಗಿ ಬಂದು 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ ಈ ರೀತಿಯಾಗಿ. ಇದು ಈಕ್ವಲ್ ಆಗಿ ಹಿಡ್ಕೊಂಡ್ರೆ ಆಯಿತು ಹೈಟ್. ಆಗ ಏನಾಗೋದಿಲ್ಲ. ನೀವು ಒಂದು ಸತಿ ಮೇಲೆ ಕೆಳಗೆ ಮಾಡಿದರೆ ಮಾತ್ರ ಪ್ರಾಬ್ಲಮ್ ಆಗೋದು. ನಮ್ಮ ಆರ್ಚಿದು ಹೈಟು ಹೆಚ್ಚು ಕಮ್ಮಿ ಬರ್ತದಂತ. ಹಾಗೇನಾಗಲ್ಲ. ಒಂದೇ ರೀತಿ ಥ್ರೆಡ್ಡನ್ನು ಟೈಟಾಗಿ ಹಿಡ್ಕೊಂಡು ಈ ರೀತಿಯಲ್ಲಿ ಎಳ್ಕೊತಾ ಬಂದರೆ ಆಗ್ತದೆ. ನಾನು ಇಲ್ಲಿ ಫಸ್ಟಿಗೆ 3 ಚೈನ್ ಹಾಕಿದ್ನಲ್ಲ, ಅದನ್ನು ಒಂದು ಕಂಬದಾಗಿ ಕನ್ಸಿಡರ್ ಮಾಡ್ತೀನಿ. ಈಗ ಇಲ್ಲಿ ನಮ್ಮದು 3 ಕಂಬ ಆಗಿದೆ. ಇದು 4ನೇದು,
ಎರಡರಲ್ಲಿ ಒಂದು ಸತಿ, ಎರಡರಲ್ಲಿ ಒಂದು ಸತಿ. ನಾನು ಇದೇ ರೀತಿ 7 ಕಂಬ ಹಾಕ್ಕೊಳ್ತೀನಿ. ಇಲ್ಲಿಗೆ 7 ತ್ರಿಬಲ್ ಕ್ರೋಶೆ ಆಗಿದೆ ನೋಡಿ. ಇನ್ನು ಇವಾಗ ಈ ರೀತಿಯಲ್ಲಿ ಒಂದು ಗೋಲ್ಡ್ ಬೀಡ್ ತೆಗೆದುಕೊಂಡು ಇದರೊಳಗೆ ಇನ್ಸರ್ಟ್ ಮಾಡಿಕೊಂಡೆ ಈ ಲೂಪಿನೊಳಗಡೆ. ಇನ್ನೀಗ ಬೀಡ್ ಲಾಕ್ ಹಾಕ್ಕೊಳ್ಳಿಕ್ಕಿಲ್ಲ, ಡೈರೆಕ್ಟ್ ತ್ರಿಬಲ್ ಕ್ರೋಶೆ ಮಾಡಲಿಕ್ಕೆ. ಇದು ವರ್ಕಿನ ಸೆಂಟರಲ್ಲಿ ಬೀಡ್ ಹಾಕ್ಕೊಂಡಿದ್ದೆ. ಇನ್ನು ನೆಕ್ಸ್ಟ್ ಈಚೆಯಿಂದ ಕೂಡ ಹಾಗೆ 7 ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಎರಡರಲ್ಲಿ ಒಂದು ಸತಿ, ಎರಡರಲ್ಲಿ ಒಂದು ಸತಿ, ಎರಡರಲ್ಲಿ ಒಂದು ಸತಿ. ನೋಡಿ ಇಲ್ಲಿ ಲೂಪ್ ಇದು ಆರ್ಚಿದ್ದು ಲೆಂತ್ ಒಂದೇ ರೀತಿಯಲ್ಲಿದೆ. ಇದೇ ರೀತಿಯಲ್ಲಿ ಬರಬೇಕು. ಈ ರೀತಿ ಹಿಡ್ಕೊಂಡಿರ್ತೀರ, ಈ ರೀತಿಯಲ್ಲಿ ತೆಗೆದುಕೊಂಡು ಇಲ್ಲಿ ಹಾಕಿ ಈ ರೀತಿಯಲ್ಲಿ ಇಷ್ಟೇ ಲೆಂತಲ್ಲಿ ತಗೊಂಡು ಮಾಡ್ಕೋತಾ ಹೋಗಬೇಕು ಆರ್ಚನ್ನು. ಇದು ಸೆಕೆಂಡ್ ಆರ್ಚ್, ಅದು ಸೆಕೆಂಡ್ ತ್ರಿಬಲ್ ಕ್ರೋಶೆ. ಇದೇ ರೀತಿ 5 ಹಾಕೋಬೇಕು, ಟೋಟಲ್ 7. ನಾನು ಇದೇ ರೀತಿ 7 ಹಾಕೋತೀನಿ. ಇಲ್ಲಿಗೆ ನಮ್ಮದು 7 ತ್ರಿಬಲ್ ಆರ್ಚ್ ಆಗಿದೆ ನೋಡಿ. ತ್ರಿಬಲ್ ಕ್ರೋಶೆಟ್ ಆಯಿತು 7 ಟೈಮ್ಸ್. ಈಚೆಯಿಂದ ಫಸ್ಟಿಗೆ ನಾವು 3 ಚೈನ್ ಸ್ಟಿಚ್ ಹಾಕಿದ್ವಲ್ಲ, ಅದನ್ನು ಒಂದು ಟ್ರಿಪಲ್ ಆರ್ಚಿನಾಗೆ ಕನ್ಸಿಡರ್ ಮಾಡಿದ್ವಿ. ಇದು ಎಲ್ಲಿಗೆ ಬರ್ತದೆ ನೋಡಿ, ಇಲ್ಲಿಗೆ ಬರ್ತದಲ್ಲ, ಎಕ್ಸಾಕ್ಟ್ ಪಾಯಿಂಟಿಗೆ ಸಿಂಗಲ್ ಕ್ರೋಶೆ ಹಾಕಿ ಇದನ್ನು ಲಾಕ್ ಮಾಡಿಕೊಳ್ಳುವ. ಇನ್ನಿವಾಗ ನೆಕ್ಸ್ಟ್ ಸ್ಟೆಪ್ಪು ಕುಚ್ಚು ಕಟ್ಟಲಿಕ್ಕೆ 4 ಚೈನ್ ಹಾಕ್ಕೊಳ್ಳುವ. 1 2 3 4 ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲ ಗೊತ್ತಾ, ಸಿಂಗಲ್ ಕ್ರೋಶೆ ಹಾಕಿಕೊಳ್ಬೇಕು ಈ ರೀತಿಯಾಗಿ. ಇದು ಇಲ್ಲಿಗೆ ಬರ್ತದಾ, ಇಲ್ಲಿಗೆ ಎಕ್ಸಾಕ್ಟ್ ಪ್ಲೇಸಿಗೆ ಸಿಂಗಲ್ ಕ್ರೋಶೆ ಹಾಕ್ಕೊಂಡೆ. ಇನ್ನು ನೆಕ್ಸ್ಟ್ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಬೇಕು. ಆ 3 ಚೈನನ್ನು ಬ್ಯಾಕ್ ಸೈಡಿಂದ ಹಾಕಿರ್ತೀವಲ್ವ, ಅದನ್ನು ಫಿಕ್ಸ್ ಮಾಡಲಿಕ್ಕೋಸ್ಕರ. ಇನ್ನಿವಾಗ 3 ಚೈನ್ ಸ್ಟಿಚ್ ಹಾಕಿಕೊಳ್ಳುವ. ಇಲ್ಲಿ ಡಬಲ್ ಕ್ರೋಶೆ ಮಾಡೋದಿದ್ರೆ ನೀವು 2 ಚೈನ್ ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು. ನಾನು ರಾಯಲ್ ರುಕ್ ಬೇಕು ಅಂತ ಹೇಳಿ ಮಾಡ್ಕೊಂಡಿದ್ದೆ. ಕೆಲವರು ಅಂದ್ಕೋತಾರೆ ತ್ರಿಬಲ್ ಕ್ರೋಶೆ ಅಂದರೆ ಲೇಟಾಗಿ ಮಾಡ್ತೇವೆ, ವರ್ಕ್ ತುಂಬ ಟೈಮ್ ತಗೋತದೆ ಅಂತ. ಆ ರೀತಿಯಲ್ಲಿ ಇಲ್ಲ, ಬೇಗನೆ ಮಾಡ್ಕೋಬಹುದು. ಇನ್ನು 2 ಬೀಡ್ ಇನ್ಸರ್ಟ್ ಮಾಡ್ತೀನಿ. ಈಗ ನಾನಿಲ್ಲಿ 2 ಬೀಡನ್ನು ಆ್ಯಡ್ ಮಾಡಿಕೊಂಡೆ. ಒಂದು ಚೈನ್ ಸ್ಟಿಚ್ ಹಾಕಿದರೆ ಲಾಕ್ ಆಯಿತು. ಎಕ್ಸಾಕ್ಟ್ ಪ್ಲೇಸಿಗೆ ಇಲ್ಲಿ ಲಾಕ್ ಮಾಡಿಕೊಳ್ತೀನಿ. ಇನ್ನು ನೆಕ್ಸ್ಟ್ 6 ಚೈನ್ ಸ್ಟಿಚ್ ಹಾಕಿಕೊಳ್ಳುವ. ನಾನು 6 ಚೈನ್ ಸ್ಟಿಚ್ ಹಾಕ್ಕೊಳ್ತೀನಿ. 6 ಚೈನ್ ಸ್ಟಿಚ್ ಆದಮೇಲೆ ಫ್ಯಾಬ್ರಿಕನ್ನು ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಇಲ್ಲಿ 3 ಚೈನ್ ಸ್ಟಿಚ್ ಹಾಕಿದ್ವಲ್ಲ, ಆ ಗ್ಯಾಪಿನ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳುವ. ನೋಡಿ ಈ ರೀತಿಯಾಗಿ ಇದನ್ನು ಒಂಚೂರು ಈಚೆ ಸೈಡಿಗೆ ಆ 3 ಚೈನ್ ಸ್ಟಿಚ್ಚಿನ ಎಂಡಿಗೆ ಈ ರೀತಿಯಲ್ಲಿ ಫುಲ್ ಮಾಡಿಕೊಂಡ್ರೆ ಆಯ್ತು. ನೋಡಿ ಒಂದು ಪುಟ್ಟ ಇದರಾಗೆ ಯು ಶೇಪಿನಾಗೆ ಫಾರ್ಮ್ ಆಗಿದೆ ನೋಡಿ. ಇನ್ನು 3 ಚೈನ್ ಸ್ಟಿಚ್ ಹಾಕಿ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಆ 2 ಸಿಂಗಲ್ ಕ್ರೋಶೆದ ಮಿಡಲಲ್ಲಿ ಇದನ್ನು ಲಾಕ್ ಮಾಡಿಕೊಳ್ಳುವ. ಇನ್ನು ಫ್ಯಾಬ್ರಿಕನ್ನು ಸೀದಾ ಸೈಡಿಗೆ ಟರ್ನ್ ಮಾಡಿಕೊಂಡು 7 ತ್ರಿಬಲ್ ಕ್ರೋಶೆ ಮಾಡಿ ಒಂದು ಬೀಡ್ ಇನ್ಸರ್ಟ್ ಮಾಡಿ ತ್ರಿಬಲ್ ಕ್ರೋಶೆ ಪುನಃ 7 ಟೈಮ್ಸ್. ಇದೇ ರೀತಿಯಾದ ಒಂದು ಆರ್ಚ್ ಫಾರ್ಮ್ ಆಗ್ತದೆ. ನಾನು ವರ್ಕ್ ಎಂಡಲ್ಲಿ ತೋರಿಸ್ತೇನೆ. ಇವಾಗ ನೋಡಿ, ನಾನೊಂದು ಟಿಪ್ ಅಂತ ಕನ್ಸಿಡರ್ ಮಾಡ್ಬೋದು. ಈಗ ಇಲ್ಲಿ ನನಗೆ ಈಚೆ ಸೈಡಲ್ಲಿ 7 ಟ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿಕ್ಕಾಗಲ್ಲ. ಇಲ್ಲಿ ನನ್ನ ಕ್ಲೋತು ಎಂಡ್ ಆಗಿದೆ. ನಾನು ಇಲ್ಲಿ ಏನು ಮಾಡ್ತೀನಿ, ಈಗ 5 ಟ್ರಿಪಲ್ ಕ್ರೋಶೆ ಆಗಿದೆ, ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಲ್ಲ ಈ ರೀತಿಯಾಗಿಯೂ ಮಾಡ್ಕೋಬೋದು. ಇಲ್ವ ಇಲ್ಲಿ ಆರ್ಚ್ಗಳನ್ನು ಇಲ್ಲಿಗ ನಾವು ಕುಚ್ಚು ಕಟ್ಟಲಿಕ್ಕೆ ಜಾಗ ಜಾಸ್ತಿ ಹಾಕ್ಕೊಂಡಿದ್ವಲ್ಲ, 4 ಚೈನ್ ಸ್ಟಿಚ್ಚು, ಅದನ್ನು ಸ್ವಲ್ಪ ಕಮ್ಮಿ ಹಾಕ್ಬೋದು. ನೀವು ಸೆಕೆಂಡ್ ಲಾಸ್ಟ್ 2 ಆರ್ಚ್ ಇರುವಾಗ ನೋಡಿಕೊಂಡು ಲೆಂತನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಅಲ್ಲಿ 4 ಚೈನ್ ಹಾಕುವಲ್ಲಿ 3 ಚೈನ್ ಸ್ಟಿಚ್ ಹಾಕಿ ಎಲ್ಲ ಕುಚ್ಚು ಕಟ್ಬೋದು. ನಾನು ಇಲ್ಲಿ ಆ ರೀತಿ ಮಾಡಲಿಲ್ಲ. ಇಲ್ಲಿ ಎಂಡಲ್ಲೇ ಈ ರೀತಿಯಲ್ಲಿ ಕಡಿಮೆ ಹಾಕಿ 5 ತ್ರಿಬಲ್ ಕ್ರೋಶೆ ಹಾಕಿ ಈ ವರ್ಕನ್ನು ಇಲ್ಲಿಗೆ ಎಂಡ್ ಮಾಡಿಕೊಂಡೆ ನೋಡಿ. ಇನ್ನು ಕುಚ್ಚು ಕಟ್ಟಿ ಈ ಡಿಸೈನ್ನ ಫೈನಲ್ ಲುಕ್ ತೋರಿಸ್ತೀನಿ
ನೋಡಿ ನಮ್ಮ ಸೀರೆಯ ಫೈನಲ್ ಲುಕ್ ಈ ರೀತಿಯಾಗಿ ಕಾಣಿಸ್ತದೆ. ಸಿಂಗಲ್ ಸ್ಟೆಪ್ಪಿನ ಟ್ರಿಪಲ್ ಆರ್ಚ್ ಕುಚ್ಚಿನ ಡಿಸೈನ್ ಈ ರೀತಿಯಲ್ಲಿ ಬರ್ತದೆ. ನಿಮಗೆ ಇನ್ನೂ ಹೆಚ್ಚು ಈ ರೀತಿಯ ವಿಡಿಯೋ ಬೇಕು ಅಂತಾದರೆ ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.